ಡಿ.ಕೆ. ಸುರೇಶ್ ಅವರು ಡಿ.ಕೆ. ಶಿವಕುಮಾರ್ ಅವರ ಅಭಿವೃದ್ಧಿ ಕಾರ್ಯ ಅವರೇನು ಚನ್ನಪಟ್ಟಣಕ್ಕೆ 500 ಕೋಟಿ ಅನುದಾನ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಮತ್ತು ಡಿ.ಕೆ. ಸುರೇಶ್ ಅವರ ನಿರಂತರ MP ಆದಾಗ ಮಾಡಿದ ಕೆಲಸ ಕಾರ್ಯಗಳು ಇವತ್ತು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನ ಜಯಶೀಲರನ್ನಾಗಿ ಮಾಡಿದೆ. ಅದೇ ರೀತಿ ನಮ್ಮ ಯೂತ್ ಕಾಂಗ್ರೆಸ್ ಡಿ.ಕೆ. ಸುರೇಶ್ ಅವರು ಒಂದು ಟಾಸ್ಕ್ ಕೊಟ್ಟಿದ್ದರು. ಪ್ರತಿ ಬೂತಲ್ಲಿ 25ರಿಂದ 30 ಜನ ಯುವಕರನ್ನ ಬೂತ್ ಕಮಿಟಿ ಮಾಡಬೇಕು ಅಂತ ಅವರ ಆದೇಶದ ಮೇರೆಗೆ ಮಾಡಿದ್ದು. ಅದು ಇವಾಗ ದೊಡ್ಡ ಮಟ್ಟದಲ್ಲಿ ಕೈ ಹಿಡಿದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕುಮಾರಸ್ವಾಮಿ ಅವರ ಹಣ ಖರ್ಚು ಮಾಡಿದ್ರು ಸಕ್ಕತ್ತು, ಅವ್ರ ಹಣ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ. ಖಂಡಿತ ಮಾಡಿಲ್ಲ. ಇದು ಅಭಿವೃದ್ಧಿ ಯೋಗೇಶ್ವರ್ ಅವ್ರನ್ನ, ಡಿ.ಕೆ. ಶಿವಕುಮಾರ್ ಅವರ, ಡಿ.ಕೆ. ಸುರೇಶ್ ಅವ್ರನ್ನ ಕೈ ಹಿಡಿದಿದೆ ಅಂತ ಹೇಳ್ತೀನಿ. ಜಮೀರ್ ಅವ್ರ ಹೇಳಿಕೆ ಏನಾದ್ರು ಡ್ಯಾಮೇಜ್ ಮಾಡ್ತಾರೆ? ಯಾವುದೇ ರೀತಿ ಡ್ಯಾಮೇಜ್ ಆಗಿಲ್ಲ. ಈಗ ನಾವು ಗ್ರಾಮಾಂತರ ಭಾಗದಲ್ಲಿ ಏನು ನೋಡ್ತೀವಿ, ಸಮ ಎಲ್ಲ ಪೈಪೋಟಿ ಆಗಿದೆ. ಯಾವುದೇ ರೀತಿ ಅವ್ರ ಹೇಳಿಕೆ ಇದಾಗಿಲ್ಲ. 3 ಕಡೆನೂ ಗೆಲ್ಬೋದು ಅಂತೀರಾ? 3 ಕಡೆನೂ ಗೆಲ್ತೀವಿ. 2 ಕಡೆನೂ ಡಿಕ್ಲೇರ್ ಆಗಿಬಿಟ್ಟಿದೆ. ಅಲ್ಲೇ ನಿಮ್ಮ ಹೆಸರು? ಚಂದ್ರಸಾಗರ್ ಅಂತ, ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಅಭ್ಯರ್ಥಿ. ಥ್ಯಾಂಕ್ ಯು. ಯುವಕರು ಈ ಒಂದು ಭರ್ಜರಿ ಜಯಕ್ಕೆ ಕಾರಣರಾಗಿದ್ದಾರೆ. ಚನ್ನಪಟ್ಟಣದ ಮಹಾಜನತೆಗೆ ನನ್ನ ನಮಸ್ಕಾರಗಳು ಅರ್ಪಿಸ್ತಾ, ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್ ಅವರು, ನಮ್ಮ ಸಂಸದರವರು, ಮಾಜಿ ಎಲ್ಲ ಅವರು, ಡಿ.ಕೆ. ಸುರೇಶ್ ಅವರು, PZ ಜಮೀರ್ ಅಹಮದ್ ಖಾನ್ ಅವರು, ಇಕ್ಬಾಲ್ ಹುಸೇನ್ ರವರ ಮುಖ್ಯವಾದಂಥ ಪಾತ್ರ, N.A. ಹಾರಿಸ್ ಅವರು, ನಮ್ಮ ಎಲ್ಲ ಮುಖಂಡರು, ಕೌನ್ಸಲರ್ಗಳಿದ್ದಾರೆ, ಲಿಯಾಕತ್ ಅವರು, ಅತೀಕ್ ಅವರು, ಮುಖ್ತಾರ್ ಅವರು, ನಮ್ಮ ಸಿಫಾತ್ ಹುಂಗ್ನೂರ್ನವರು, ಎಲ್ಲರ ಒಂದು ಶ್ರಮೆಯಿಂದ ಇವತ್ತು ಈ ಒಂದು ಭರ್ಜರಿ ಗೆಲುವು ಸಾಧಿಸಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಒಂದು ಸಮುದಾಯ ಏನು ಇದೊಂದು ನಮ್ಮಿಂದ ದೂರ ಆಗಿದೆ ಅಂತ ಹೇಳಿದ್ರು, ಆ ಒಂದು ಸಾಬೀತುಪಡಿಸಿದ್ದೀವಿ. ಈ ಗೆಲುವಿಗೆ ಎಲ್ಲ ವರ್ಗದವರು ಕಾರಣಕರ್ತರಂತ ಹೇಳ್ತಾ, ಜಯಬೇರಿ ಬಾರಿಸಿರ್ತಕ್ಕಂಥ CP ಯೋಗೇಶ್ವರ್ ಅವ್ರನ್ನ ನಮ್ಮ ಹೃದಯ ತಾಳದಿಂದ ನಾವು ಅಭಿನಂದಿಸ್ತಾ ಈ ಜನತೆಗೆ ನಾವು ಈ ಜಯವನ್ನು ಅರ್ಪಿಸ್ತಾ ಇದ್ದೀವಿ. ಹಿಂದಿಯಲ್ಲಿ 1-2 ಮಾತು ಮಾತಾಡ್ತೀನಿ. ಒಂದು ಪ್ರಶ್ನೆ, ಜಮೀರ್ ಅವ್ರ ಹೇಳಿಕೆ ಓಟ್ನ ಬರಲ್ಲ ಅಂತ ಹೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಜಮೀರ್ ಅವರ ಹೇಳಿಕೆ ಆ ಮಟ್ಟಕ್ಕೆ ವರ್ಕೌಟ್ ಆಗಿಲ್ಲ. ಎಲ್ಲ ಜಿಲ್ಲಾ ಪಂಚಾಯತಲ್ಲಿ ಅವರು ಲೀಡ್ ಆಗ್ತೀವಿ ಅಂತ ಒಂದು ಊಹಾಪೋಹ ಇತ್ತು. ಆ ಜನವನ್ನು, ಊರಿನ ಸ್ವಾಭಿಮಾನ ಏನಿತ್ತು, CP ಯೋಗೇಶ್ವರ ಮನಮಗ ಅಂತ ಅವರು ಆ ಸ್ವಾಭಿಮಾನವನ್ನು ಕಾಪಾಡಿಕೊಂಡು ಆ ಮನಸ್ಥಿತಿಯಲ್ಲಿ ಹೋಗಿ ಆ ಮತಗಟ್ಟೆಯಲ್ಲಿ ಮತವನ್ನು ಚಲಾಯಿಸಿ CP ಯೋಗೇಶ್ವರ್ ಅವ್ರನ್ನ ಜಯ ಬಾರಿಸಿ ಕಾರಣಕರ್ತರಾಗಿದ್ದಂಥ ಎಲ್ಲ ಚನ್ನಪಟ್ಟಣದ ಮಹಾಜನತೆಗೆ ಮತ್ತೊಂದು ನಾನು ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಚನ್ನಪಟ್ಟಣ ಕುಮಾರಸ್ವಾಮಿ ಅವರ ಸುಳ್ಳು ರಾಜಕಾರಣ ನಡೀಲಿಲ್ಲ ಈ ಸಾರಿ ಚನ್ನಪಟ್ಟಣದಲ್ಲಿ. ಸರ್, ಊಹಾಪೋಹ ಏನಂತೀರ? ಚುನಾವಣೆ ಸಮಯದಲ್ಲಿ ಆಗಿತ್ತು ಯಾವ ಊಹಾಪೋಹ, ಜಮೀರನ್ನ ಆಡೋ ಮಾತು ಯಾವುದು ಲೆಕ್ಕಕ್ಕೆ ತಗೊಳ್ಳಿಲ್ಲ ಜನ. ಬರೀ ಯೋಗೀಶ್ವರ ಯೋಚನೆ ಮಾಡಿದ್ದಾರೆ ಚನ್ನಪಟ್ಟಣ ಮತದಾರ ಬಂದು. ಹೆಸರು ಹೇಳ್ಬಿಡಿ. ನಮ್ಮ ದೋಂತೂರು ವಿಶ್ವಣ್ಣವ್ರಿಗೆ